ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಸಾಧಕ ಗಣ್ಯರಿಗೆ ಶ್ರೀ ಪ್ರಶಸ್ತಿ ಪ್ರದಾನ ನಡೆಯಿತು. ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಸುಭಾಷ್ ಸರ್ಕಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ರವಿಶಂಕರ್ ಗುರೂಜಿ ಮತ್ತಿತರರು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಬಳಿಕ ಸಚಿವ ಡಾಕ್ಟರ್ ಸುಭಾಷ್ ಸರ್ಕಾರ್, ಧ್ಯಾನ ಮತ್ತು ಯೋಗ ಆರೋಗ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆಧ್ಯಾತ್ಮಿಕ ಚಿಂತನೆಗಳು ದೇಶದ ಉನ್ನತ ಆದರ್ಶಗಳನ್ನು ಪ್ರತಿನಿಧಿಸುತ್ತವೆ ಎಂದರು. I would like to share a sloka from Srimad Bhagavad Gita. ಸಚಿವ ರಾಮಲಿಂಗಾರೆಡ್ಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು. ಎಲ್ಲ ಸೌಕರ್ಯಗಳನ್ನು ಕೊಟ್ಟು ವಿದ್ಯಾವಂತರನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 70 ನದಿಗಳನ್ನು ಪುನಶ್ಚೇತನ 1 ಲಕ್ಷಕ್ಕಿಂತಲೂ ಹೆಚ್ಚು ಈ ವ್ಯವಸಾಯದಲ್ಲಿ ಅವರಿಗೆ ಬಳಕೆಯನ್ನು ಯಾವತ್ತೂ ಕೂಡ ಇರ್ತೀವಿ ಅಂತೇಳಿ. ರವಿಶಂಕರ್ ಗುರೂಜಿ, ಇಂದು ಪ್ರತಿಯೊಬ್ಬರ ಜೀವನವು ಒತ್ತಡಮಯವಾಗಿದೆ. ಒತ್ತಡ ನಿವಾರಣೆಗೆ ಧ್ಯಾನವೇ ಮಾರ್ಗವಾಗಿದ್ದು, ಎಲ್ಲರೂ ಧ್ಯಾನವನ್ನು ಅನುಸರಿಸಿ ಖಿನ್ನತೆಯಿಂದ ಹೊರಬರುವ ಮಾರ್ಗಗಳನ್ನು ಕಂಡುಕೊಳ್ಳಬೇಕು ಎಂದರು. पराया नहीं, सब एक है, तो इसलिए अपना एक स्कूल तो ये एक है, बाकी सारे स्कूल भी हमारे अपने ही। इस